ಅತ್ತೆ ನನಗೊಂದು ಸಂಶಯ ಐತೆ ಕಣ್ರತೆ. ಯಾಕತ್ತೆ ನೀವು ಯಾವಾಗಲೂ ಈ ಅಂಗಡಿಲೇ ತಗೋತೀರಲ್ಲ ರೇಸನ್ನು? ಮುಂಚೆಯಿಂದನೂ ಇದೇ ಅಂಗಡಿಲಿ ತಗೋತಾ ಇದ್ದೀರಾ? ಹಾಂ ಅಲ್ಲಿ ಕಣತೆ, ಬೇರೆ ಕಡೆ ಎಷ್ಟೆಷ್ಟೊಂದು ದೊಡ್ಡವೆಲ್ಲ ಆಗೈತೆ ಕಣತೆ. ಅದೇನೋ ಇವಳು ಸಾವಿತ್ರಕ್ಕನ ಮಗಳು ಹೇಳ್ತಾ ಇದ್ಲು, ಅದೇನೋ ವಿಶಾಲ್ ಮಾರ್ಟ್ ಅಂತ ಏನೋ ಆಗೈತೆ ಅಂದ್ಕಣತೆ ತಿಪ್ಟೂರಲ್ಲಿ. ಆ ವಿಶಾಲ್ ಮಾರ್ಟಿಗೆ ಹೋದ್ರೆ ಅಲ್ಲೇ ಎಲ್ಲ ಸಾಮಾನು ಇರ್ತದೆ ಅಂದ್ಕಣತೆ. ಆಮೇಲೆ ಬಟ್ಟೆನೂ ಎಲ್ಲ ಸಿಗ್ತದಂತೆ, ಇನ್ನೂ ಏನೇನೋ ಅಂದ್ರು ಕಣತೆ. ಈ ಪಾತ್ರೆ ಪಗಡೆ ಆ ಥರದ್ದೆಲ್ಲವೂ ಸಿಗ್ತವಂತೆ, ಎಲ್ಲ ಸಿಗ್ತದೆ ಅಂದ್ಕಣತೆ. ಆ ರೇಸನಿಂದ ಹಿಡಿದು ಎಲ್ಲನೂ ಸಿಗುತ್ತಂತೆ ಕಣತೆ. ಆಮೇಲೆ ಅದೇನೋ ಮೋರು ಅನ್ನೋದು ಐತಂತೆ ಅದ್ರ ಪಕ್ಕದಲ್ಲಿ, ಅದರಲ್ಲಂತೂ ಬರೀ ರೇಸನ್ ಅಂತೆ. ಎಲ್ಲವ ಕಡಿಮೆ ಚೀಪ್ ರೇಟಿಗೆ ಸಿಗುತ್ತೆ ಅನ್ಕಣತೆ. ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಅನ್ಕೊಂಡೆ, ಅಲ್ಲಿ ಹೋಗೋನೇನತ್ತೆ ಅಂತವ. ಅಮ್ಮಣಿ ಅವೆಲ್ಲವ ನಮ್ಗೆ ಗೊತ್ತಾಗಕ್ಕಿಲ್ಲ, ಸುಮ್ಮನಿರಮ್ಮಿ. ಯಾಕೆ ಬೇಕು ಆಮೇಲೆ ಅದೆಲ್ಲ ಹೋಗಿ ಅವ್ರು ಮೋಸ ಗೀಸ ಮಾಡಿದ್ರೆ ಏನು ಮಾಡೋದು ಅಂತವ. ಇವನ ಹತ್ರ ಅಂದರೆ ಈ ಶಂಕರಪ್ಪನ ಹತ್ರವ 8 ವರ್ಷದಿಂದ ತಗೋತಿದ್ದೀವಿ ಗೊತ್ತಾ ನಾವು. ಇವಾಗ ಅವ್ರ ಮಗನೂ ನೋಡ್ಕೊತಾನೆ ಒಂದೊಂದ್ಸತಿ, ಅವನು ಇರ್ತಾನೆ, ಇಬ್ಬರು ಇರ್ತಾರೆ. 1 ವರ್ಷದಿಂದ ತಗೋತಾ ಇದ್ದೀನಿ ಅಂಥದ್ರಲ್ಲಿ ಇವನೇನು ಮೋಸ ಗೀಸ ಏನು ಮಾಡೋಕ್ಕಿಲ್ಲ. ಆಮೇಲೆ ಚೆನ್ನಾಗಿರೋದು ಕೊಡ್ತಾನೆ, ಎಲ್ಲ ಕಡಿಮೆ ರೇಟ್ಗೆ ಕೊಡ್ತಾನೆ ಇವನು. ಹೋಲ್ಸೇಲ್ ರೇಟು ಅಂತಾರಲ್ಲ ಹಂಗೆ ಹೋಲ್ಸೇಲಾಗಿ ಕೊಡ್ತಾನೆ ಎಲ್ಲನೂ. ಜಾಸ್ತಿ ದೊಡ್ಡ ಅಂಗಡಿ ಅಲ್ವೇ ನಮ್ಮ ಇದುವೆ, ಚೆನ್ನಾಗೇ ಕೊಡ್ತಾನೆ. ಏನಂತಂದರೆ ಅದು ಎಲ್ಲ ಹೋಗೋಣ ಅಂತಂದೆ, ಎಂಥದ್ದು ಮಾರ್ಟ್ ಏನು ಒಂದಲ್ಲ. ಅಲ್ಲಿಗೆ ಹೋದ್ರೆ ಆಮೇಲೆ ನಮಗೆ ಗೊತ್ತಾಗಲಿಲ್ಲ ಅಂದರೆ ಹೆಂಗೆ ತಗೊಳ್ಳೋದು ಏನು ಮಾಡೋದು ಅಂತವ. ಆಮೇಲೆ ಅಲ್ಲಿ ದುಡ್ಡು ತಗೊಂಡರು ಏನೋ ದೊಡ್ಡ ಅಂಗಡಿಗಳಲ್ಲೇ ನಮ್ಮ ಕಷ್ಟವ. ಇವನ ಹತ್ರ ಒಂದ್ಕಿತ ದುಡ್ಡಿಲ್ಲ ಅಂತಂದ್ರು ಲೆಕ್ಕ ಬರ್ಸೋದ್ರೆ ನೆಕ್ಸ್ಟ್ ತಿಂಗಳು ಕೊಡ್ಬೋದು, ಇಲ್ಲ ನಿಮ್ಮ ಅಜ್ಜ ಬಂದಾಗಾದ್ರು ನಿಮ್ಮ ಮಾವು ಬಂದಾಗಾದ್ರೂ ಕೊಟ್ಬಿಟ್ಟು ಹೋಯ್ತದೆ. ಇಲ್ಲ ಅಂತಂದ್ರೆ ಅಲ್ಲಿ ನಾವು ಲೆಕ್ಕ ಬರ್ಸೋಕ್ಕಾಗದ ಹೋಗಿ. ಅದಕ್ಕೆ ನಾನು ಒಂದು 2-3 ಸಾವಿರ ತಂದಿದ್ದೀನಿ, ಸಾಕಾಯ್ತದೇನೋ ಸಾಮಾನ್ಗೆ ಅಂತವ. ನೋಡೋಣ, ಸಾಕಾಗಿಲ್ಲ ಅಂದರೆ ಲೆಕ್ಕ ಬರ್ಸಿ ಹೋಗೋಣ. ಇನ್ನು ಅಲ್ಲಿಗೆ ಹೋದ್ರೆ ನಾವು ಲೆಕ್ಕ ಬರ್ಸೋಕ್ಕಾಯ್ತದೆ ನಮಗೆ? ನೀನು ಹೇಳಿ ನೋಡೋಣ. ಹಂಗಲ್ ಕಣತೆ, ಯಾಕೆ ಹೋಗೋಣ ಅಂತ ಹೇಳ್ದೆ ಅಂದರೆ ಅಲ್ಲಿ ಬಟ್ಟೆನೂ ಎಲ್ಲವ ಕಡಿಮೆಗೆ ಸಿಗ್ತದೆ ಅಂತ ಕಣತೆ. ಮಂಜುಗೆ ಒಂದು ಜೊತೆ ಬಟ್ಟೆ ತಗೊಬರೋಣ. ಆಮೇಲೆ ನಮ್ಮ ಪಾಪ ಅವಳಲ್ಲ ಬಾವರಿಗಿಂತ ಇದಕ್ಕೆ ಹೋಗಿದ್ವಲ್ಲ, 500 ರೂಪಾಯಿ ಕೊಡೋಕೆ ಹೋದೆ ನಾನು. ನಾಮಕರಣಕ್ಕೆ ಹೋದಾಗ ಬಾವರೇ ಬೇಡ ಹೋಗಮ್ಮ, ಹೋಗಮ್ಮ ನಿನಗೆ ಖರ್ಚಿಗೆ ಆಗುತ್ತೆ ಅಂತ ವಾಪಸ್ ಕೊಟ್ಬಿಟ್ರು. ಅದಕ್ಕೆ ಪಾಪಂಗೂ ಒಂದು ಏನಾದ್ರು ಒಂದು ಫ್ರಾಕ್ ಗೀಕ್ ಏನಾದ್ರು ತಗೊಂಡು ನಮ್ಮ ಮಂಜುಗೂ ಒಂದು ಪ್ಯಾಂಟು ಶರ್ಟು ಏನಾದ್ರು ತಗೊಂಡು ಹೋಗೋಣ ಅಂತ ಅಂದ್ಕೊಂಡೆ ಕಣತೆ. ಅಲ್ಲಿ ಕಡಿಮೆಗೆ ಸಿಗ್ತದಂತೆ. ಆ ಹುಡುಗಿ ಹಂಗೆ ಅಂತಿದ್ಲು, ಎಲ್ಲ 200 ರೂಪಾಯಿ 300 ರೂಪಾಯಿಗೆಲ್ಲವ ಬಟ್ಟೆ ಸಿಗ್ತದೆ ಹಂಗೆ ಹಿಂಗೆ ಅಂತವ. ಈ ಅಂಗಡಿಗಳಲ್ಲಿ ಹೋದರೆ ಜಾಸ್ತಿ ಹೇಳ್ತಾರೆ ಕಣಂತೆ. ಎಲ್ಲಿಂದ ತರೋದು ಅಷ್ಟೊಂದು ದುಡ್ಡ? ಒಂದಿಟ್ಟು ಕೂಡಿಟ್ಕೊಂಡಿದ್ದೀನಿ. ಈಗ ಒಂದು 15 ದಿನದಲ್ಲಿ ನಮ್ಮ ಅಪ್ಪಯ್ಯ ಅಮ್ಮ ಎಲ್ಲ ಬಂದಿದ್ರಲ್ಲ, ಆವಾಗ ನಮ್ಮ ಅಪ್ಪಯ್ಯ ಕೊಟ್ಟೋಗಿತ್ತು ಕಣತೆ. 2,000 ರೂಪಾಯಿ ಕೊಟ್ಟೋಗೈತೆ. ಅದ್ರಲ್ಲಿ ಬರೋಕ್ಕಿಲ್ವ ಮಕ್ಳು ಬಟ್ಟೆ ಇಬ್ರದುವ? ಅದಕ್ಕೆ ಇಬ್ರದ್ದು ತಗೊಂಡನ ಅಂತ ಅನ್ಕೊಂಡೆ ಕಣತೆ. ಬತ್ತದ ಕಣ್ ತಗೊಳಮ್ಮಿ. ಇಲ್ಲ ಅಂತಂದರೆ ನಂಗೆ ಕೊಡ್ತೀನಿ ಕಣಂತ ತಗೋ. ಇಲ್ಲಿ ಎಷ್ಟಾಯ್ತದಷ್ಟು ನೋಡ್ಕೊಂಡು ಬರ್ಸಿ. ಜಾಸ್ತಿ ಆದತ್ತೀರ ಇಲ್ಲಿ ಲೆಕ್ಕ ಹಾಕ್ಬಿಟ್ಟು ಹೋಗೋಣ, ಲೆಕ್ಕ ಬರ್ಸ್ಬಿಟ್ಟು ಹೋಗೋಣ. ಅಲ್ಲಿ ಹೋಗಿ ತಗೊಳ್ವಂತ ಬಿಡೋತ್ತಾಗಿ. ಪಾಪ ಆಸೆ ಮಾಡ್ಕೊಂಡಿದ್ದೀನಿ ನೀನು ಪಾಪ ಅಲ್ಲಿ ಹೋಗಿ ತಗೋಬೇಕು ಅಂತವ. ತಗೊಳ್ವಂತೆ ಇಬ್ಬರು ಮಕ್ಳಿಗೂ ತಗೊಂತೀರೇನು? ನಾನೇ ಅನ್ಕೊಂಡಿದ್ದೆ ಕಣಮ್ಮಿ, ಮಂಜುಂಗೆ ಕೊಡ್ಸೋಣ ಅಂತವ ಅಂದ್ಕೊಂಡೆ. ಈಕಿತ್ ಯಾಕವ ದುಡ್ಡೇ ಸಾಲಿಲ್ಲ ತಗಿ, ಅದು ಇದು ಅಂತವ ಚೀಟಿ ಸಂಘ ಅಂತವ ಅಲ್ಲೇ ಖಾಲಿ ಆಗೋಯ್ತ ತಗಿ. ಇನ್ನು ನಿಮ್ಮ ಮಾವನ ಕೇಳಿದ್ರೆ ಒಳ್ಳೆ ಅದಕ್ಕೆ ಎಗ್ರು ಬೀಳ್ತದ ಒಳ್ಳೆ. ಯಾವಾಗಲೂ ಎಗ್ರದೊಂದು ಕಲ್ತೈತಿ ನಿಮ್ಮ ಮಾವ. ಅದಕ್ಕೆ ಅತ್ತಗಿ ಏನಂತ ಕೇಳೋ ನಿಮ್ಮ ಮಾವನ ಅತ್ತಗಿ ಅಂತವ ಸುಮ್ಮನಾದೆ ಕಣಮ್ಮನಿ. ಇಲ್ಲಾಂದರೆ ಪಾಪ ಮಂಜುಂಗೆ ಕೊಡಿಸ್ದಂಗಿರ್ತಿದ್ನ ನಾನು. ಎಲ್ಲ ಹಬ್ಬಗಳಿಗೂ ಕೊಡಿಸ್ಬೇಕಣಮ್ಮ. ಪಾಪ ಮಕ್ಕಳು ಆಸೆ ಮಾಡ್ಕೊತವೆ. ನಮ್ಮ ಕಾಲದಾಗಂತೂ ಇಂಥದ್ದೆಲ್ಲ ಕೊಡಿಸ್ತಿರ್ಲಿಲ್ಲ. ಈಗಿನ ಕಾಲದಾಗ ಒಂಚೂರು ಅನುಕೂಲವಾಗಿದ್ದೀವಲ್ಲ ನಾವು, ಕೊಡಿಸ್ಬೇಕು ಎಲ್ಲವಕ್ಕೂ. ಶಿವರಾತ್ರಿ ಅಲ್ವೇ, ಅದಕ್ಕೆ ಸುಮ್ಮನಾದೆ. ಯುಗಾದಿಗೆ ಏನಾದ್ರು ಕೊಡ್ಸೋಣ ಹೊಸ ಬಟ್ಟೆ ಅಂತವ ಅಂತ ಅಂದ್ಕೊಂಡು ಸುಮ್ಮನಾದೆ. ಹೋಗ್ಲಿ ಬಿಡು, ಈಗ ಇನ್ನೇನು ನೀನೇ ಆಸೆ ಮಾಡ್ಕೊಂಡಿದ್ದೀಯಲ್ಲ ಕೊಡ್ಸೋಣ ಅಂತವ, ಹೋಗಿ ತಗೊಳೋಣ ತಗೋ. ಅಲ್ಲೇ ಅಂಗಡಿ ತಗೋ ಹೋಗಿ, ಅದು ಯಾವ ಅಂಗಡಿ ಅಂತ ಏನು ಕೇಳ್ಕೊಂಡು ಹೋಗೋಣ ಇಲ್ಲಿಂದವ. ಈಗ ನಾವು ಎಲ್ಲ ಹೆಸರದಲ್ಲಿ ಇದ್ದೀವಲ್ಲ, ಇಲ್ಲಿಂದವ ಹತ್ರ ಆಯ್ತದೇನು ಅಲ್ಲಿಗೆ? ಕಣತೆ, ಇಲ್ಲೇ ಹತ್ರ ಆಯ್ತದಂತೆ. ನನ್ನ ಹುಡುಗಿನ ಕೇಳ್ಕೊಂಡು ಎಲ್ಲಿ ಬರ್ತದೆ ಅಂತವಾ. ಅದೇ ರೈಲ್ವೆ ಸ್ಟೇಷನ್ಗೆ ಹೋಯ್ತೀವಲ್ಲತೆ, ಆ ರೋಡಲ್ಲೇ ಐತಂತೆ. ಎರಡುವೆ ಅಕ್ಕಪಕ್ಕನೇ ಐತಂತ ಕಣತೆ. ಮಧ್ಯದಲ್ಲಿ ಏನೋ ಐತೆ ಬಿಲ್ಡಿಂಗು ಏನೋ ಗೊತ್ತಿಲ್ಲ. ಅದಾದಮೇಲೆ ಚಿನ್ನಂಗಡಿ ಏನೋ ಐತಂತ ಮಧ್ಯದಲ್ಲಿ ಕರೆಕ್ಟ್. ಚಿನ್ನಂಗಡಿ ಆದಮೇಲೆ ಆ ಕಡೆ ಆ ಮೋರು ಅಂತಾರಲ್ಲ, ರೇಸನ್ ಎಲ್ಲ ಸಿಗುತ್ತಲ್ಲ ಅದು. ಇನ್ನೊಂದು ಕಡೆ ಆ ಮಾರ್ಟು. ಮಾರ್ಟಲ್ಲಿ ಬಟ್ಟೆ ರೇಸನ್ನು ಪೆಸನ್ನು ಎಲ್ಲ ಸಿಗುತ್ತಂತೆ ಕಣತೆ. ಅಲ್ಲಿ ಕಡಿಮೆ ಇವಾಗ ರೇಸನ್ ಇಲ್ಲಿ ತಗೊಳೋದು ಬೇಡ ಅಂತೀಯಾ? ಅಲ್ಲೇ ಹೋಗಿ ತಗೊಳೋಣತ್ತೆ, ಹೆಂಗೆ ಹೋಯ್ತಾ ಇದೀವಲ್ಲ. ಅಯ್ಯೋ ಬೇಡ ಕಣತೆ. ಆಮೇಲೆ ಅಲ್ಲಿ ಹೋಗಿ ದುಡ್ಡಿಗೆ ಚಾಲಿಲ್ಲ ಅಂದರೆ ಏನು ಮಾಡೋದತ್ತೆ? ಮಕ್ಕಳು ಬಟ್ಟೆ ಬೇರೆ ತಗೋಬೇಕು ಅಂದ್ಕೊಂಡಿದ್ದೀವಿ. ನನ್ನ ಹತ್ರ 2,000 ಅಷ್ಟೇ ಇರೋದು, ನಿಮ್ಮ ಹತ್ರ ಒಂದು 3,000 ಅಂದ್ರಿ. ಅದ್ರಲ್ಲಿ ಸಾಲಕ್ಕಿಲ್ವೇನೋ ಕಣತೆ. ಒಂದು ಕೆಲಸ ಮಾಡೋಣ, ಮೊದಲಿನೆಲ್ಲವ ತಗೊಳ್ಳಿ ಅತ್ತಾಗಿ. ಮುಂದಿನಕಿತ ಯುಗಾದಿಗೆ ಏನಾದರೂ ಬರ್ತೀವಲ್ಲ ಸಾಮಾನು ತಗೊಳಕ್ಕೆ, ಇವಾಗ ಹೋಗಿರ್ತೀವಲ್ಲ ನೋಡ್ಕೊ ಬರೋಣ. ಸಾಮಾನುಗಳೆಲ್ಲವ ಹೆಂಗೈತೆ, ಎಷ್ಟೆಷ್ಟು ಆಗ್ತಾವೆ ರೇಟು ಅಂತ ಎಲ್ಲವ ನೋಡ್ಕೊ ಬಂದರೆ, ಚೆನ್ನಾಗಿದ್ದಾವ ಏನು ಅಂತವೆಲ್ಲ ನೋಡ್ಕೊ ಬಂದರೆ ಆಮೇಲೆ ತಿರವ ಅಲ್ಲಿ ತಗೊಂಡ್ರೆ ಆಯ್ತದೆ ಅಲ್ವೇ? ಮುಂದಿನ ಕಿತಕ್ಕೆ ತಗೊಳ್ಳೋಣ. ಇಲ್ಲಿ ರೇಸನ್ ತಗೊಬಿಡಿ ಅತ್ತೆ, ಈಗ ಲೆಕ್ಕ ಬರ್ಸಿದ್ರೆ ಆಯ್ತದೆ.
ಕೊಡ್ತದೆ. ಒಂದು 2,000 ಮೇಲೇನಾದ್ರು ಆದರೆ ಲೆಕ್ಕ ಬರ್ಸ್ಬಿಡಿಯತ್ತೆ. 2,000 ಆದರೆ ಹೋಗ್ಲಿ ಕೊಟ್ಬಿಡಿ. ಇನ್ನೊಂದು 1,000 ಇರ್ತದಲ್ಲ, 3,000ದಲ್ಲಿ ಬಂದನೇ ಏನಂತೆ ಮಕ್ಳು ಬಟ್ಟೆಯ ಬರ್ತದೆ ಕಣಂತೆ. ಇನ್ನು 2,000 ಮೇಲೇನಾದ್ರು ಆದರೆ ಬರ್ಸ್ಬಿಡಿಯತ್ತೆ ಲೆಕ್ಕವ. ಮಾವ ಬಂದು ಕೊಡ್ಕೊತಾನೆ, ಇನ್ನೇನು ಮಾಡೋಕ್ಕಾಯ್ತದೆ ಹೇಳಿ. ಹಂಗೆ ಮಾಡೋಣ ತಗೋತೆಗಿ. ಈಗ ಬೇರೆ ನಮ್ಗೆ ಗೊತ್ತಿಲ್ಲ ಎಂತೆಂಥವು ಇರ್ತವೆ ಏನೋ ಅವು ಸಾಮಾನುಗಳು ಅಂತವು, ಬೇರೆ ಹಬ್ಬ ಬೇರೆ ಐತೆ. ಆಮೇಲೆ ಕಡಲೆ ಚೆನ್ನಾಗಿಲ್ಲ ಅಂತಂದ್ರೆ ಆಮೇಲೆ ತೊಂಬಿಟ್ಟುವೆ ಸರಿಯಾಗಿ ಬರೋಕ್ಕಿಲ್ಲ, ಆಮೇಲೆ ತೊಂಬಿಟ್ಟು ನಬ್ಬ, ಆಮೇಲೆ ತೊಂಬಿಟ್ಟು ಹೆಂಗೆಂಗೋ ಆಗ, ಆಮೇಲೆ ಬೆಲ್ ಸರಿಗಿಲ್ಲ ಅಂದ್ರೂ ಬರೋಕ್ಕಿಲ್ಲ, ಆಮೇಲೆ ತೊಂಬಿಟ್ಟು ಹೆಂಗೆಂಗೋ ಆಗ, ಆಮೇಲೆ ನಿಮ್ಮ ಮಾವನ ಕೈಲಿ ಯಾಕೆ ಬೈಸ್ಕೊಳ್ಳೋದು ನಾವು? ತೊಂಬಿಟ್ಟು ಚೆನ್ನಾಗಿಲ್ಲ ಅದು ಏನು ಮಾಡಿದಿರ್ರಿ ಅಂತ ಬೈತದ ನಿಮ್ಮ ಮಾವು ಸುಮ್ಮನೆ ಅಲ್ವಾ? ಅತ್ತಗಿ ಈಕಿತ ತಗೊಂಡು ಹೋಗೋಣ, ನೋಡ್ಕೊಬರೋಣ ಹೆಂಗೈತೆ ಸಾಮಾನು ಎಲ್ಲವ, ಎಷ್ಟೆಷ್ಟು ಏನೇನು ಅಂತವೆಲ್ಲವ. ಇಲ್ಲೂ ಒಂದಿಟ್ಟು ಕೇಳ್ಕೊಳ್ಳೋಣ ಎಷ್ಟೆಷ್ಟು ಅಂತವ ದುಡ್ಡ. ಅಲ್ಲೂ ನೋಡೋಣ ಎಷ್ಟೆಷ್ಟು ಇರ್ತದೆ ಏನು ಅಂತವ ನೋಡ್ಕೊಂಡು ಆಮೇಲೆ ತಿರವ ಮುಂದಿನ ಕಿತ್ತು ಯುಗಾದಿಗೆ ಅಲ್ಲೇ ತಗೊಳ್ಳೋಣ. ಎಲ್ಲ ಕಡಿಮೆ ಐತೆ ಅಂತಾರೆ ಅಂದರೆ ಕಡಿಮೆ ಇರ್ತದ ಕಣ್ ತಗೋ. ಈ ಸಾವಿತ್ರಕ್ಕನ ಮಗಳು ಇಂಥವೆಲ್ಲ ನೋಡ್ಕೊಂತಲ್ ಕಣೆ ಚೆನ್ನಾಗಿ. ಯಾವಾಗಲೂ ನೋಡಿವ್ನಿ, ಯಾವ್ದಾದ್ರು ಹೊಸ ಅಂಗಡಿ ಬಂದರೆ ಸಾಕು ಹೋಗ್ಬಿಟ್ಟಿರ್ತಾಳೆ ಮೊದಲು. ಅಯ್ಯೋ ಅಮ್ಮ ನಾನು ಅಲ್ಲಿಗೋಗಿದ್ದೆ, ಅಮ್ಮ ಇಲ್ಲಿಗೋಗಿದ್ದೆ, ಇಂಥ ಅಂಗಡಿಗೆ ಹೋಗಿದ್ದೆ, ಹಂಗೈತೆ ಹಿಂಗೈತೆ ಅಂತ ಬರೀ ವರದಿ ಒಪ್ಸೋದೇ ಆಯ್ತದ ಅವ್ರ ಅಮ್ಮಂಗೆ ಬಂದು. ನೋಡಿ ಹಿಂಗೆ ನೋಡ್ಕೊಂಡಾಳ ಅಂತಲ್ಲ ಅವಳು. ಅಯ್ಯೋ ಹ್ಞೂ ಕಣತೆ, ಈಗಿನ ಮಕ್ಕಳೇನು ಚಾಲಕಿರ್ತಾರೆ. ನಮ್ಮ ಕಾಲದ ತಂಗ ಎಲ್ಲ ಬುಡಿಯತ್ತೆ. ಇದೇನಂತೆ ಅಲ್ಲ, ನಾವು ಬಂದು ಇಷ್ಟೊತ್ತು ಗಂಟೆ ಆದ್ರೂ ಅಂಗಡಿಲಿ ಯಾರು ಕಾಣಕ್ಕೆ ಇಲ್ವಲ್ಲ? ಕಣಮಿ ಅವೈದ ಇವನು ಶಂಕರಪ್ಪ ಇದ್ದಾಗ ಸರಿಯಾಗಿತ್ತ. ಅವ್ನ ಮಗ ಅದು ಎಲ್ಲೆಲ್ಲಿ ಹೋತಾನೋ ಏನೋ ಗೊತ್ತಿಲ್ಲ ಕಣಪ್ಪ. ಓದ್ಕಿತನು ತರಕ್ಕೆ ಬಂದಾಗ ಅದೆಲ್ಲ ಹೋಗಿದ್ದೆ ಕಣಮ್ಮ, ಟೀ ಕುಡಿಯೋಕೆ ಹೋಗಿದ್ದೆ ಅಂತ ಅಂತಾನೆ. ಅದೇನು ಹುಡುಗನ ಏನೋ ಸರಿಯಾಗಿ ವ್ಯಾಪಾರ ಮಾಡೋಕ್ಕಿಲ್ಲ ಏನಿಲ್ಲ. ಅವ್ರ ಅಪ್ಪನೇ ಬಂದ್ರೆ ಆಗತ್ತಪ್ಪ ಅತ್ತಾಗ ವ್ಯಾಪಾರ ಮಾಡೋಕತ್ತಾಗಿ. ಅವ್ರ ಅಪ್ಪ ಹಿಂಗೇನು ಅಂತ ವಯಸ್ಸಾಗಿಲ್ಲ ಕಣಮಿ, ಸ್ವಲ್ಪ ವಯಸ್ಸಾಗೈತೆ ಅಷ್ಟೇ. ಅದೇನು ಇವನೇ ನೋಡ್ಕೊತೀನಿ ಅಂತಂದು ಬಿಟ್ಬಿಟ್ರು ಏನೋ. ಯಾವಾಗಾರು ಸಿಕ್ಕರು ಅವ್ರ ಅಪ್ಪ ಹಿಂಗೆ ಹೇಳ್ಬೇಕು, ಸರಿಯಾಗಿ ನೋಡ್ಕೊಳಕ್ಕೆ ನಿಮ್ಮ ಮಗ ಆಮೇಲೆ ಹೆಸ್ರಾಲ್ ಮಾಡ್ಬಿಡ್ತಾನೆ ಅಂಗಡಿದ, ನೀವೇ ಬಂದು ನೋಡ್ಕೊಳ್ಳಿ ಅಂತವ ಹೇಳ್ಬೇಕು. ಒಂದು ಮಾತು ಕಿವಿ ಮಾತು ಹೇಳಿದ್ರೆ ಅವ್ರಿಗೂ ಗೊತ್ತಿರ್ತದೆ, ಬಂದು ನೋಡ್ಕೊಂತಾರೆ ಅವ್ರೂ. ಅಲ್ಲ ಪಾಪ ಅಷ್ಟು ವರ್ಷದಿಂದವ ಕಷ್ಟಪಟ್ಟು ಮಾಡಿ ಬೆಳೆಸಿರೋ ಅಂಗಡಿ ಆಮೇಲೆ ಕೆಟ್ಟ ಹೆಸ್ರು ಬಂದು ಈಗ ನಮ್ಮಂತಾರೆ ನೋಡವ, ನಾವೇ 10 ನಿಮಿಷ ಆಯ್ತು ಬಂದು ಅವ್ನು ಬಂದೆ ಇಲ್ಲಿ ಇನ್ನೂ. ಈಗ ನಮ್ಮಂತಾರೆ ಎಷ್ಟು ಜನ ಬಂದು ಹೋದ್ರೆ ಹೇಳಿಲ್ಲ. ನೋಡ್ತಾನೆ ಬೈಕಲ್ಲೊಂದು ಇಬ್ರು ಹೋಗ್ಲಿಲ್ವೇ, ಅಂಗಡಿಲಿ ಯಾರಿಲ್ಲ ಕಣೆ, ಅಂಗಡಿಲಿ ಯಾರಿಲ್ಲ ಕಣೆ ಅಂತವ ಅಂತ ಅನ್ಕೊಂಡು. ಹಂಗೆ ಎಷ್ಟು ಜನ ಹೋಗ್ತಾರೆ ಸುಮ್ಮನೆ, ಗಿರಾಕಿಗಳೆಲ್ಲವ ಹಾಳು ಮಾಡ್ಕೊಂತಾರೆ ಅಷ್ಟೇ ಇವರು. ಕರಿಯ ನೀರು ಒಳಗಿಳಗೆ ಇದ್ದಾನ ಏನು ಇವನು ಅಂತವ. ಲೋ ಅಣ್ಣ ಇದೇನಣ್ಣ, ಎಲ್ಲೋದೆ ಅಂತವ ನೀನು ಅಂತವ. ಲೇ ಪಾಪ ಇದೇನೋ ಯಾರಿದಿರ್ಲಾ? ಅಯ್ಯೋ ಅಯ್ಯೋ ಯಾರು ಅಂಗಡಿ ತಾವು ಬಂದ್ಬಿಟ್ಟವ್ರಲ್ಲಪ್ಪ. ನಾನು ಬೇರೆ ಇಲ್ಲಿ ಬಂದ್ಬಿಟ್ಟಿದ್ದೀನಲ್ಲಪ್ಪ. ಅಯ್ಯೋ ಬೇಗ ಹೋಗ್ಬೇಕತ್ತಾಗಿ. ಅಣ್ಣ ನಂಗೇನು ಪೀಕ್ ಬೇಡ ಕಣ, ನಾ ಹೋಗ್ತೀನಿ ನಾನು. ಓಹೋ ಗೌರಕ್ಕ ಅವರು ಚೆನ್ನಾಗಿದ್ದೀರಾ? ಏನು ಗೌರಕ್ಕ ಅಪರೂಪ ಆಗೋದ್ರಲ್ಲ ನೀವು. ಎಷ್ಟು ವರ್ಷ ಆಯಿತು ನಿಮ್ಮನ್ನ ನೋಡಿ ಅಂತ. ಅಲ್ಲ ಅಂಗಡಿ ಥರ ಬರೋದೇ ಬಿಟ್ಬಿಟ್ಟಿದ್ದೀರಲ್ಲ ನೀವು, ಜಾಸ್ತಿ ಬರೋದೇ ಇಲ್ಲ, ಯಾವಾಗಲೂ ರಂಗಜ್ಜನೆ ಬರ್ತಿರ್ತಾರಲ್ಲ. ಏನು ಸಮಾಚಾರ? ಏನು ಇಲ್ಲ ಕಣ್ಸೈಕ್ರಪ್ಪ, ನಾನು ಗೊತ್ತಿರ್ತೀನಿ ಅವಾಗವಾಗ. ನೀನೇನು ಇರೋಕ್ಕಿಲ್ವಲ್ಲ, ನಿನ್ನ ಮಗ ಇರ್ತಾನಲ್ಲ ಒಂದೊಂದ್ಕಿತ, ಹಂಗಾಗಿ ನಿನಗೆ ಗೊತ್ತಿಲ್ಲ ಅಷ್ಟೇ. ನಾನು ಬರೋದು ಹೋಗೋದೆಲ್ಲವ ಗೊತ್ತಿರೋಕ್ಕಿಲ್ಲ. ನಮ್ಮ ಮನೆದು ಅಂದರೆ ಅದು ಇದು ಅಂತವ ಇಲ್ಲೇ ಓಡಾಡ್ತಿರ್ತದೆ. ಟಿಪ್ಟೂರ್ ಬಿಟ್ರೆ ಇನ್ನೇನು ಊರು ಬಿಟ್ರೆ ಟಿಪ್ಟೂರು ಅಷ್ಟೇ ನಮ್ಮ ಮನೆದಕ್ಕೆ. ಅದಕ್ಕೆ ನೋಡಿದ್ಯಾ. ಅಲ್ಲಿ ಕಣಪ್ಪ, ಎಲ್ಲೋಗಿದ್ದು ಇಷ್ಟೊತ್ತು ಗಂಟ ಅಂತವ, ಅಂಗಡಿ ಬಿಟ್ಬಿಟ್ಟು ಹಿಂಗೆ ಹೋದಾರೇನಪ್ಪ. ನಿನ್ನ ಮಗ ಏನೋ ಅಂತವ ಸರಿಯಾಗಿ ಬೈಯೋಣ ಅಂತಿದ್ದೆ, ಇವಾಗ ನೋಡಿದ್ರೆ ನೀನೇ ಇದೆಯಪ್ಪ. ಇದೇನಿದೆ ಹಿಂಗೆ ಅಂಗಡಿ ಬಿಟ್ಬಿಟ್ಟು ಹೋಗಿದ್ಯಲ್ಲಪ್ಪ ನೀನು. ಯಾವತ್ತೂ ಹಿಂಗೆ ಮಾಡ್ತಿರ್ಲಿಲ್ವಲ್ಲ ನೀನು, ಯಾಕೆ ಹಿಂಗೆ ಹೋಗಿದ್ದೆ, ಎಲ್ಲೋಗಿದ್ದೆ? ಗೌರಕ್ಕೆ ಇಲ್ಲೇ ಹೋಗಿದ್ದೆ ಕಣಕವು. ಕಾಫಿ ಟೀ ಕುಡಿಯೋಕೆ ಹೋಗಿದ್ದೆ. ಯಾರು ಬಂದ್ರೆ ಕರಿತಾರೆ ಕಣಕ, ಕರ್ದಾಗ ಬತ್ತಿದ್ದೆ. ಇನ್ನೇನು ನೀವು ಕರೆದ್ರಲ್ಲಿ ಕೇಳ್ತು ನನಗೆ ಯಾರೋ ಬಂದವ್ರ ಗಿರಾಕಿ ಅಂತವ, ಬಂದೆ ಕಣಕ. ಇಲ್ಲ ಅಂತಂದ್ರೆ ನಾನು ಎಲ್ಲೂ ಹೋಗಲ್ಲ ಕಣಕ, ಇಲ್ಲೇ ಇರ್ತೀನಿ. ಎಲ್ಲಿಗೆ ಹೋಗ್ತೀನಿ ಹೇಳಿ ನಾನು? ಇಲ್ಲೇ ಇರ್ತೀನಿ. ಏನಂದರೆ ಒಂದಿಟ್ಟು ಟೀ ಕುಡ್ಕೊಬರೋಣ. ಬೆಳಿಗ್ಗೆ ಬೇಗ ಎದ್ದಿದ್ದು. ಇವತ್ತೊಂಚೂರು ವಾರ ಇತ್ತು ನಮ್ಮ ಮನೇಲಿ, ಅದಕ್ಕೆ ಅದು ಇದು ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಬೇಗ ಎದ್ದಿದ್ವಲ್ಲ, ಪೂಜೆ ಪುನಸ್ಕಾರ ಅಂತ ಇರುತ್ತಲ್ಲ, ಅದಕ್ಕೆ ಬೇಗ ಎದ್ದಿದ್ವಲ್ಲ ಅಂತ ನಿದ್ದೆ ಬಂದಂಗೆ ಆಗ್ತಿತ್ತು. ಇಲ್ಲಿ ಯಾಕೆ ತೂಗಿಸ್ಕೊಂಡು ಕುತ್ಕೊಳ್ಳೋಣ ಅಂತ ಒಂದಿಟ್ಟು ಟೀ ಆದರೂ ಕುಡ್ಕೊಬರೋಣ ಅಂತ ಹೋಗಿದ್ದೆ ಕಣಕ ಅಷ್ಟೇ. ಇನ್ನೆಲ್ಲೂ ಹೋಗಲ್ಲ ಬಿಡಕ್ಕ ನಾನು ಅಂಗಡಿ ಬಿಟ್ಟು. ಗೊತ್ತು ತಗ ಶಂಕರಪ್ಪ, ನೀನೆಲ್ಲೂ ಹೋಗಲ್ಲ ಅಂತ ಗೊತ್ತು. ನಿನ್ನ ಮಗ ಅವ್ನು ನೋಡು ಯಾವಾಗಲೂ ಆಚೆಲಿ ಇರ್ತಾನೆ ನೋಡು ಅವನು. ಅವನ ಮೇಲೆ ಒಂದು ಕಣ್ಣಿಟ್ಟಿರಿ ಹೇಳ್ತೀನಿ ನಾನು. ಅವಾಗಲೇ ನನ್ನ ಸ್ವಾಸಿಗೆ ಅದನ್ನೇ ಹೇಳ್ತಾ ಇದ್ದೆ, ಹೇಳೋಗ್ಬೇಕು ಅವ ಅಜ್ಜ ಸಿಕ್ಕಿದ್ರಂತಗಿ ಅಂತವ ಹೇಳ್ತಾ ಇದ್ದೆ. ಅಲ್ಲಿ ಕಣಪ್ಪ, ನೀನು ಅವ್ನಿಗೆ ಅಂಗಡಿ ಬಿಟ್ಬಿಟ್ಟು ಹೋಗಿರ್ತೀಯ. ನನ್ನ ಮಗ ಇಲ್ಲ ಅಂಗಡಿಲೇ ಇರೋಕ್ಕಿಲ್ವಲ್ಲ, ಇಲ್ಲ ಅಲ್ಲಿ ಸಿಗರೇಟ್ಸ್ ಎತ್ಕೊಂಡು ನಿಂತಿರ್ತಾನೆ, ಇಲ್ಲ ಟೀ ಕುಡ್ಕೊಂಡು ನಿಂತಿರ್ತಾನೆ, ಇಲ್ಲ ಕಾಫಿ ಕುಡ್ಕೊಂಡು ನಿಂತಿರ್ತಾನೆ. ಏನು ಒಟ್ಟಾರೆ ಈ ಅಂಗಡಿ ತವಿಂದವ ಆ ಅಂಗಡಿ ತವೇ ಇರ್ತಾನೆ ಜಾಸ್ತಿಲಿ. ನೀನು ನೋಡ್ಕೊತಿರ್ಬೇಕು. ಒಂದು ಸಿತ್ತು ಬಂದು ಅವಾಗವಾಗ ಬಂದು ಹೋಗ್ತಿದ್ರು ಅಂಗಡಿ ತವ, ಅವ್ನಿಗೊಂಚೂರು ಭಯ ಇರ್ತದೆ. ಈ ಹುಡುಕ್ ಮಕ್ಳಲ್ವಾ, ಅವು ಗೊತ್ತಾಗಕ್ಕಿಲ್ಲ ಕಣಪ್ಪ. ಮಕ್ಳಿಗೆ ನಾವೇ ತಾನೇ ತಿದ್ದಿ ಬುದ್ಧಿ ಹೇಳ್ಬೇಕು. ನೀನು ಅವಾಗವಾಗ ಬಂದು ಹೋದ್ರೆ ಅವನಿಗೊಂದು ಭಯ ಅಂತ ಇರುತ್ತೆ. ನಮ್ಮಪ್ಪ ಯಾವ ಟೈಮಲ್ಲಿ ಬರುತ್ತೆ ಏನೋ ಅಂತ ಅಂಗಡಿಲೇ ಕೂತಿರ್ತಾನೆ. ಏನು ಗೊತ್ತಾಯ್ತಾ ಈಗ? ಅದಕ್ಕೆ ಹೇಳೋಣ ಅವಾಗಿಂದವ ಅಂತ ಅನ್ಕೊಂತಿದ್ದೆ, ಏನೋ ನೀನೇ ಸಿಕ್ಬಿಟ್ಟೆ ಅತ್ತಗಿ.
ಓ ಹೌದೇನಕ್ಕ ಹಿಂಗ ವಿಷಯ. ಸರಿ ಬಿಡಕ್ಕ, ಇನ್ಮೇಲಿಂದ ಒಂದು ಕಣ್ಣು ಇಟ್ಟಿರ್ತೀನಿ ಇವನ ಮೇಲೆ. ನನ್ನ ಮಗ ಪೋಲಿಯೋ ಇದ್ದ ಅಂತಾನೆ ಆ ಅಂಗಡಿ ಬಿಟ್ಕೊಟ್ಟಿದ್ದೀನಿ ಕಣಕ್ಕ. ಓದು ಅಂದ್ರು ಓದ್ಲಿಲ್ಲ ಕಣಕ್ಕ ಅವನು. ಎಷ್ಟಂತ ಹೇಳದಕ್ಕ, ನಾನು ಹೇಳಕ್ಕ ನೀನೇನೆ. ಓದು ಅಂತಂದ್ರು ಓದ್ಲಿಲ್ಲ. ಡಿಗ್ರಿ ಫೇಲ್ ಮಾಡ್ಕೊಂಡ. ಇನ್ನೇನು ಮಾಡ್ತಾನೆ ತಗಿ ಅಂತವ ಅಂಗಡಿನೇ ಬಿಟ್ಕೊಟ್ಟೆ ಕಣಕ್ಕ. ಅಂಗಡಿ ಆದ್ರೂ ನೋಡ್ಕೊಂಡು ವ್ಯಾಪಾರ ನಡೆಸ್ಕೊಂಡು ಹೋಗಪ್ಪ ತಗಿ ಅಂತ. ಏನಾದ್ರೂ ಒಂದು ಜೀವನಕ್ಕೆ ಅಂತ ಮಾಡ್ಕೊಡ್ಬೇಕಲ್ಲಕ್ಕ. ಹಂಗೆ ಬಿಟ್ಬಿಟ್ರೆ ಮಕ್ಳು ಸಾಕಿ ನಾವು ಏನು ಮಾಡೋಕ್ಕಾಗುತ್ತೆ ಹೇಳಕ್ಕ. ಅವ್ರೇನೋ ತಪ್ಪದಾರಿ ಹಿಡಿತಾರೆ ಅಂತ ನಾವು ಹಂಗೆ ಬಿಟ್ಬಿಡೋಕ್ಕಾಗುತ್ತಾ ಮಕ್ಳನ್ನ? ಅದೇನೇನೋ ಮಾಡ್ಕೊಂಡು ಅನ್ಕೊಳಕ್ಕ ಅವನು. ಈ ಹೋಮ್ ಡೆಲಿವರಿ ಅದು ಇದು ಎಲ್ಲ ಮಾಡ್ತಾನೆ. ಯಾರ್ಯಾರ ಕೈಲಿ ಹೋಮ್ ಡೆಲಿವರಿ ಅಂದರೆ ಮನೆಗೆ ಸಾಮಾನು ಕೊಟ್ಟು ಕಳ್ಸೋದು ಅದನ್ನೆಲ್ಲ ಮಾಡ್ತಾವನೆ. ಯಾರೋ ಸ್ನೇಹಿತರನ್ನೆಲ್ಲವ ಕರ್ಕೊಂಡು ಅವ್ರ ಕೈಲಿ ಕೊಟ್ಟು ಕಳ್ಸೋದು, ದುಡ್ಡು ಇಸ್ಕೊಳ್ಳೋದು ಅದೆಲ್ಲ ಮಾಡ್ತಾವನೆ. ಅದು ಏನು ಮಾಡ್ತಾನೆ ಏನೋ. ಆದ್ರೂ ಚಟ ಅಂತೂ ಬಿಡೋದಿಲ್ಲ ಅವ್ನು. ಸಿಗರೇಟ್ ಸೇದೋದು ಕುಡಿಯೋದು ಇವಂತೂ ಬಿಡೋಕ್ಕಿಲ್ಲ ಕಣಕ್ಕ. ಎಷ್ಟೇ ದುಡ್ಡಿದ್ರು ಎಲ್ಲ ಅಲ್ಲಿಗೆ ಹೋಗ್ತೈತೆ ಅವ್ನಿಗೆ. ಒಂಚೂರು ನಾನು ಬುದ್ಧಿ ಹೇಳ್ಬೇಕು. ಅವಾಗವಾಗ ಅಂಗಡಿ ತಗೋ ಬರ್ತೀನಿ ಬಿಡಕ್ಕ ನೀನು ಹೇಳ್ದಂಗೆ. ಅವಾಗ ಅವ್ನಿಗೊಂಚೂರು ಭಯ ಇರುತ್ತೆ. ಉಂಗಣಪ್ಪ ಹಂಗೆ ಮಾಡಿ ಹೇಳ್ತೀನಿ. ಇಲ್ಲಾಂದರೆ ಮಕ್ಕಳು ಭಯ ಪಟ್ಕೊಳ್ಳಲ್ ಕಂಡ್ಲೆ. ಅವ್ರು ಮಾಡಿದ್ದೆ ಆಟ ಊಡಿದ್ದೆ ಇದು ಅಂತ ಅಂದ್ಬಿಡ್ತಾರೆ. ಗೊತ್ತೈತೆ. ಇವಾಗ ಒಂದು ಕೆಲಸ ಮಾಡು, ಮಾತಾಡ್ಕೊಂಡು ನಿಂತ್ಕೊಬೇಡ. ತಡ ಆಯಿತು ನಮಗೆ. ಒಂದಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ತಗೊಂಡು ಹೋಗ್ಬೇಕು ಹಬ್ಬಕ್ಕೆ. ಹಬ್ಬಕ್ಕೆ ಏನೇನು ಸಾಮಾನು ಬೇಕು ಅಂತ ಪಟ್ಟಿ ಮಾಡ್ಕೊ ಬಂದಿದ್ದೀನಿ. ಎಲ್ಲನೂ ಕೊಟ್ಬಿಡಪ್ಪ. ಸರಿ ಕಣಕ್ಕ, ಆಯಿತು. ಹೇಳಕ್ಕ ಏನೇನು ಸಾಮಾನು ಬೇಕು ಅಂತ ಹೇಳು. ನಾನು ಕಟ್ಕೊಂಡು ಹೋಗ್ತೀನಿ. ಲೇ ಸುಮಾ, ಇದು ಇನ್ನೇನು ಶಿವರಾತ್ರಿಗೆ ತಂಬಿಟ್ಟು ಮಾಡೋದಲ್ವೇನೆ? ಅಕ್ಕಿ ತಂಬಿಟ್ಟು ಮತ್ತು ಇದು ಏನು ಕಡಲೆ ಯಾವ್ದು ಮಾಡ್ತೀಯ ಹೇಳು? ಒಂದು ಮಾಡ್ತೀಯ ಎಲ್ಲನೂ ಮಾಡ್ತೀಯ? ಸುಮ್ಮನೆ ಎಲ್ಲನೂ ಮಾಡಿ ಯಾರು ತಿನ್ನೋಕ್ಕಿಲ್ಲ ಅಂತ ನಾನು. ಇಲ್ಲ ಕಣತೆ, ಎರಡು ಮಾಡ್ತೀನಿ ತಗೊಳ್ಳಿ. ಕಡಲೆ ತಂಬಿಟ್ಟು ಅವತ್ತಿಗೆ ತಿನ್ನೋಕೆ ಆಯ್ತದೆ. ಹಾಲು ಅದು ಇದು ಎಲ್ಲ ಹಾಕೊಂಡು ತಿನ್ನೋಕೆ ಆಯ್ತದೆ. ಹಾಲು ತುಪ್ಪ ಎಲ್ಲ ಹಾಕೊಂಡು ತಿನ್ಬೋದಲ್ಲ. ಚೆನ್ನಾಗಿರ್ತದೆ ಕಡ್ಲೆದ. ಆಮೇಲೆ ಇದು ಅಕ್ಕಿದು ಮಾಡಿಟ್ಬಿಟ್ರೆ ಮಂಜು ತಿನ್ಕೋತಾನೆ ಕಣತೆ. ಅವಾಗವಾಗ ಓಡಾಡ್ಕೊಂಡು ಪಾಪ ತಿನ್ಕೊಂಡು ಖಾಲಿ ಮಾಡ್ತಾನೆ ತೆಗಿ. ಮಾವನು ತಿಂತಾರೆ, ನೀವು ನೋಡಿಲ್ಲ. ಅವಾಗವಾಗ ಬಂದು ಅಡುಗೆ ಮನೆಗೆ ತಿಂತಿರ್ತಾರೆ. ತಂಬಿಟ್ಟಿದ್ರೆ ತಿನ್ಕೊಂತಾರೆ ಕಣತೆ. ಅದೇನು ವೇಸ್ಟ್ ಮಾಡೋಕ್ಕಿಲ್ಲ. ಎರಡು ಮಾಡೋದಂತೆ. ಅಕ್ಕಿ ಇನ್ನೇನು ಐತೆ ಕಣತೆ ಮನೇಲಿ. ಅಕ್ಕಿ ಏನು ಬೇಡ, ಕಡಲೆ ಓಸಿ ಜಾಸ್ತಿ ತಗೊಳ್ಳಿಯತ್ತೆ ಅಷ್ಟೇ. ಕಡಲೆ ಬೆಲ್ಲ ಅವೆಲ್ಲವ ಜಾಸ್ತಿ ತಗೊಳ್ಳಿ ಒಂದಿಟ್ಟು. ಸರಿ ಕಣ್ಬಿಡ ಆಯಿತು. ಕಡಲೆ ಬೆಲ್ಲ ಎಲ್ಲ ಒಂದಿಷ್ಟು ಜಾಸ್ತಿನೇ ತಗೋತೀನ ತೆಗಿ. ಮಾಡಿಡುವಂಥ ತೆಗಿ ತಿನ್ಕೊಂತಿರ್ತಾರೆ. ಸರಿ ಕಣಪ್ಪ ಬರ್ಕ. ಉಪ್ಪೊಂದು ಪ್ಯಾಕೆಟು, ದೊಡ್ಡ ಉಪ್ಪೊಂದು ಸಣ್ಣ ಉಪ್ಪೊಂದು ಎರಡು ಒಂದೊಂದು ಪ್ಯಾಕೆಟ್ ಹಾಕ್ಬಿಡಪ್ಪ. ಏನು ಕೇಳಿಸ್ಕೊಂಡು ಹಂಗೆ ಕೊಡ್ತೀಯ, ಏನು ಮಾಡ್ತೀವಿ ಬರ್ಕಂತೀಯವು? ಇಲ್ಲಿ ಕಡೆ ಹೇಳ್ಕೊಂಡು ಹೋಗಕ್ಕ. ನನಗೆ ನೆನಪಿರುತ್ತೆ ಏನೇನು ಅಂತ. ನಾನು ಕಟ್ಟಿಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಕೆಲಸ ಇದ್ರೆ ಹೋಗಿ ಬರೋರಂತೆ. ಹೇಳ್ಬಿಟ್ಟು ಹೋಗಕ್ಕ ಏನೇನು ಬೇಕು ಅಂತ. ಆಯಿತು ಕಣಪ್ಪ. ಅದೇ ಸಣ್ಣ ಉಪ್ಪೊಂದು ದೊಡ್ಡ ಉಪ್ಪೊಂದು. ಇನ್ನು ಕಡಲೆಬೇಳೆ ಒಂದು 1/4 kg, ಉದ್ದಿನಬೇಳೆ ಒಂದು 1/4 kg ಹಾಕು. ಇನ್ನೇನು ಹೆಸ್ರು ಕಾಳು ಮನೇಲೇ ಐತೆ, ಅದೇನು ಬೇಡ. ಇನ್ನೇನು ಬೇಕು? ಸಾಸಿವೆ ಒಂದು 100 ಗ್ರಾಮ್ ಅಷ್ಟು ಹಾಕಪ್ಪ ಸಾಕು. ಸಾಸಿವೆ ಒಂದು 100 ಗ್ರಾಮು, ಜೀರಿಗೆ ಒಂದು 100 ಗ್ರಾಮು, ಆಮೇಲೆ ಈ ಗೋಡಂಬಿ ಒಂದು 100-200 ಗ್ರಾಮ್ ಹಾಕು. ಅದು ಇದಕ್ಕೆ ಹಾಕತ್ತಿರ್ತಲ್ಲ ಇವಳು, ಹಾಕ್ತಿರ್ತಲ್ಲ ಪೊಂಗಲ್ ಗಿಂಗಲ್ ಮಾಡಿದಾಗ. 100-200 ಗ್ರಾಮು ಗೋಡಂಬಿ ಹಾಕು. ಆಮೇಲೆ ಇನ್ನೇನು ಬೇಕಪ್ಪ? ಇನ್ನು ಕಡಲೆ ಒಂದು 4 kg ಹಾಕು ಇರಲಿ. ತಂಬಿಟ್ಟು ಮಾಡ್ತಾಳೆ ಜಾಸ್ತಿಯಾ? ಒಂದು 4 kg ಕಡಲೆ, ಒಂದು 8-9 kg ಅಷ್ಟು ಬೆಲ್ಲ ಹಾಕು. ಅವೆಲ್ಲದೇ ಜಾಸ್ತಿ ಇನ್ನೇನು. 8-9 kg ಅಷ್ಟು ಬೆಲ್ಲ, ಕಡಲೆ, ಒಂದಿಟ್ಟು ಎಳ್ಳು ಹಾಕಪ್ಪ. ಎಳ್ಳು ಬೇಕು ಒಂದಿಟ್ಟು ಎಳ್ಳು. ಆಮೇಲೆ ಕಡಲೆ ಬೀಜ ಒಂದು 2 kg ಕಡಲೆ ಬೀಜ ಹಾಕು. ಆಮೇಲೆ ಎಣ್ಣೆ ಪ್ಯಾಕೆಟ್ ಒಂದು 4-5 ಹಾಕಪ್ಪ. ತಿಂಗ್ಳಗಟ್ಲೆ ಬೇಕು, ತಿಂಗ್ಳ ತನಕವ. 4-5 ಎಣ್ಣೆ ಪ್ಯಾಕೆಟ್ ಹಾಕು. ಇನ್ನೇನು ಬೇಕು? ಅಲ್ಲೇ ಸುಮಾ, ಜಾಮೂನ್ ಗಿಮೂನ್ ಏನಾದ್ರು ಮಾಡ್ತೀರಮ್ಮಿ? ಜಾಮೂನು ಅದೇ ಬೇಡ ಬಿಡ್ರತೆ. ಜಾಸ್ತಿ ಬೆಲೆ ಆಯ್ತದೇನು, ಬೇಡ ಬಿಡಿ ಸುಮ್ಮನೆ ಯಾಕೆ. ಏನಿಲ್ಲ ಕಣ್ ತಗೊಳಮ್ಮ. ಏನಕ್ಕ ಗೌರಕ್ಕ ನಿನ್ ಸೊಸೆ ಈಗ್ಲಿಂದನೇ ದುಡ್ಡು ಉಳಿಸ್ತಾವಳಲ್ಲಕ್ಕ. ಜಾಮೂನ್ ತಗೋ ಅಂತಂದ್ರೆ ಬೇಡ ದುಡ್ಡಾಗುತ್ತೆ ಅಂತಳಲ್ಲಕ್ಕ. ಓಹೋ ಒಳ್ಳೆ ಸೊಸೆನ ಪಡ್ಕೊಂಡಿದ್ಯಾ ಕಣಕ್ಕವು. ಪರವಾಗಿಲ್ಲ ನೋಡಕ್ಕ. ಹಿಂಗೆ ಲೆಕ್ಕಾಚಾರ ಹಾಕಿ ಮಾಡೋರು ಯಾರು ಸಿಗ್ತಾರೆ ಹೇಳಕ್ಕವು. ಅಲ್ವಾ? ಹೆಂಗೋ ಪಾಪ ಬೇಡ ಕಣತ್ತೆ, ದುಡ್ಡು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾವಳಲ್ಲ. ಗೌರಕ್ಕ ತಗೋ ಜಾಮೂನ್ ಪ್ಯಾಕೆಟ್ನ. ಒಂದು ತಗೊಂಡ್ರೆ ಇನ್ನೊಂದು ಫ್ರೀ ಐತೆ. 2 ಸಿಗುತ್ತೆ ನೋಡ್ರಿ. ತಗೊಬಿಡ್ರಿ ತೆಗಿ. ಫ್ರೀ ಅಂತ ಕಣ್ ತಗೊಳ್ ಸುಮ. ತಗೊಳ್ಳೋಣ, ಏನಾಗಕ್ಕಿಲ್ಲ ಕಣಂತೆ. ಸರಿ ಅತ್ತೆ, ಆಯಿತು. ಸರಿ ಕಣಪ್ಪ. ಅದೊಂದು ಪ್ಯಾಕೆಟ್ ಹಾಕು. ಒಂದು 2 ಪ್ಯಾಕೆಟ್ ಯಾವ್ದಾದ್ರು ಬಿಸ್ಕೆಟ್ ಇದ್ರೆ ಹಾಕಪ್ಪ. ಅದು ಯಾವುದೋ ತಿಂತನ್ಕಂಡ್ಲೆ ಈ ಮಂಜ 50-50 ಏನೋ ಅಂದ್ಕೊಂಡು ತಿಂತಾನ ಹುಡುಗ. ಅದೊಂದು ಹಾಕು. ಇನ್ನೊಂದು ಗುಡ್ಡೆ ಯಾವ್ದಾರು ಹಾಕು, ನಮಗೆ ತಿನ್ನೋಕೆ ಆಯ್ತದೆ. ಆಮೇಲೆ ಉಲ್ಲಾಸ ಅಗರಬತ್ತಿ ಹಾಕು. ಆಮೇಲೆ ಬೆಂಕಿ ಪಟ್ಟದ ಬೂಡ್ಸ್ ಹಾಕು ಒಂದು. ಆಮೇಲೆ ಈ ಮಸಾಲೆಗಳು ಹಾಕು. ಚಕ್ಕೆ ಲವಂಗ ಎಲ್ಲ ಸೇರಿಸಿ ಒಂದು 50 ಗ್ರಾಮ್ ಬರೋಂಗೆ ಹಾಕಪ್ಪ ಸಾಕು. ಚಕ್ಕೆ ಲವಂಗ ಏಲಕ್ಕಿ, ಮರಾಠಿ ಮೊಗ್ಗು, ಪಲಾವ್ ಎಲೆ ಎಲ್ಲ ಸೇರಿಸಿ ಹಾಕು. ಆಮೇಲೆ ಈ ಚಿಕನ್ ಮಸಾಲ ಪೌಡ್ರ್ ಇರುತ್ತೆ ನೋಡು, ಅದನ್ನೂ ಹಾಕು. ಆಮೇಲೆ ಶಾಂಪು ಯಾವ್ದು ಬೇಕು? ಕ್ಲಿನಿಕ್ ಪ್ಲೇಸ್ ಹಾಕಪ್ಪ ಶಾಂಪು. ಶಾಂಪು ಕ್ಲಿನಿಕ್ ಪ್ಲೇಸ್ ಹಾಕು. 1-2 ಸಂತೂರ್ ಸೋಪ್ ಹಾಕು. ಒಂದು ಅರ್ಸನ್ ಹಾಕು. ಒಂದು ಸಬೀನಾ ಪೌಡ್ರ್ ಹಾಕು. ನೋಡಪ್ಪ ಇಷ್ಟ ಐತಿ ಇವಾಗ ಸದ್ಯಕ್ಕೆ.
ಇನ್ನೇನಾದರೂ ಒಂದು ಚಾಪುಡಿನ ಹಾಕ್ಬಿಡಪ್ಪ ಒಂದು ಒಂದು ಚಾಪುಡಿ ಹಾಕು. ಇನ್ನೇನು ಕಾಫಿ ಪುಡಿ 2 ರೂಪಾಯಿದು ಐತೇನು? ಹ್ಞೂ ಕಣಕ್ಕ ಐತೆ, 2 ರೂಪಾಯಿ ಕಾಫಿ ಪುಡಿ ಐತೆ ಕಣಕ್ಕ. ಸರಿ ಹಂಗಾರೆ 2 ರೂಪಾಯಿ ಕಾಫಿ ಪುಡಿನೂ ಹಾಕು ತೆಗಿ. ಒಂದು 20-30 ಹಾಕಪ್ಪ ಇರಲಿ. ಕಾಫಿ ಕುಡಿತಾ ಇರ್ತೀವಿ, ಖಾಲಿ ಆಗುತ್ತೆ. ಅದೇನೋ ಲೇಸೋ ಕುರ್ಕುರೇನೋ ಏನೋ ತಿಂತಾನೆ ನೋಡಿ ನನ್ನ ಮಗ, ನನ್ನ ಮೊಮ್ಮಗ ಮಂಜ. ಅದೇನು ತಿಂತಾನೋ ಗೊತ್ತಿಲ್ಲ, ಅದೊಂದು 2 ಪ್ಯಾಕೆಟ್ ಹಾಕಪ್ಪ. ಇರಲಿ ತಿನ್ಕಂತಾನೆ ಹುಡುಗ ಪಾಪ. ಇನ್ನೇನು ಬೇಕು? ಬೇಳೆಗಳೆಲ್ಲ ತಗೊಂಡೆ. ಇನ್ನೇನು ಬೇಕಪ್ಪ? ಕಡಲೆಬೀಜ ಹೇಳಿದ್ನಲ್ವಾ? ಕಡಲೆಬೀಜ 1 kg ಅಷ್ಟು ಹಾಕು ಇರಲಿ. ತಂಬಿಟ್ಗೆಲ್ಲವ ಹಾಕೋಕ್ಕಾಯ್ತದೆ. ಬೆಲ್ಲ ಮತ್ತು ಕಡಲೆ ಮರಿಬೇಡ ಕಣಪ್ಪ, ಅದೇ ಜಾಸ್ತಿ ಇರೋದು. ಅದನ್ನ ಮರ್ತ್ಕೊಬಿಡ್ಬೇಡ ಆಮೇಲೆ. ಏನು? ಸರಿ ಸರಿ ಕಣಕ್ಕ ಆಯಿತು. ಇನ್ನೇನಾದರೂ ಮರತ್ರ ಯೋಚನೆ ಮಾಡ್ತೀನಿ ಇರಕ್ಕ, 1 ನಿಮಿಷ ನಾನೇ. ಅಕ್ಕ ಗಸಗಸೆ ಏನಾದರೂ ಬೇಕೇನಕ್ಕ? ಗಸಗಸೆ ಬಿಟ್ಟಿದ್ದೀರಿ ನೋಡ್ರಿ ಮಸಾಲೆಲಿ. ಗಸಗಸೆ ಬೇಕೇನಮ್ಮ ಸುಮ? ಹ್ಞೂ ಕಣತೆ, ಗಸಗಸೆ ತಕೊಳ್ಳಿ, ಚೆನ್ನಾಗಿರ್ತದೆ ಪಾಯಸ ಗೀಸಕ್ಕೆಲ್ಲವ ಹಾಕಕ್ಕೆ. ಗಸಗಸೆ ತಗೊಳಿಯತ್ತೆ. ಹಾಗೆ ಪಾಯಸ ಅಂದಂಗೆ ನೆನಪಾಯ್ತು ನೋಡಿಯತ್ತೆ. ಇದು ಶಾವಿಗೆನೂ ತಗೊಳಿಯತ್ತೆ, ಒಂದು 2 ಪ್ಯಾಕೆಟ್ ಶಾವಿಗೆ ತಗೊಳಿಯತ್ತೆ. ಚೆನ್ನಾಗಿರ್ತದೆ ಶಾವಿಗೆ. ಶಾವಿಗೆ ಪಾಯಸ ಅದು ಇದು ಮಾಡಿದಾಗ ಆಯ್ತದೆ. ಆಮೇಲೆ ರವೆ ಮರ್ತೋದ್ರಿ ಅತ್ತೆ, ರವೆ ಅವಲಕ್ಕಿ ಅವೆಲ್ಲ ಮರ್ತ್ಕೊಂಡಿದ್ದೀರಾ? ನೋಡು ಸದ್ಯ ನೆನಪಿಸ್ತಲ್ಲ ಇದೆಲ್ಲವ. ಮರ್ತ್ಕೊಂಡು ಹೋಗಿರ್ತೀನಿ ಕಣಮ್ಮ ನಾನಂತುವೆ. ಅದಕ್ಕೆ ನೀನು ಕರ್ಕೊಂಬಂದಿದ್ದು ಹೇಳು. ಇಲ್ಲ ನಿಮ್ಮ ಮಾವು ಬಂದಿದ್ರು ಇವೆಲ್ಲ ನೆನಪಿಸದ? ಏನೋ ಒಂದು ತಗೊಳ್ಳೆ, ನಾನು ಹೋಗ್ತೀನಿ, ಟೈಮ್ ಆಯ್ತು ಕಣೆ ನನಗೆ, ಹಂಗೆ ಹಿಂಗೆ ಅಂತವ ಕಿರ್ಚಾಡ್ಕೊಂಡು ನಿಂತಿರೋದು ಅಷ್ಟೇ. ನಿಮ್ಮ ಮಾವ ಏನು ಕೊಡಿಸ್ತಿರ್ಲಿಲ್ಲ ಸರಿಯಾಗಿ. ಏನು ಮಾಡಿ ಗೊತ್ತೇನಪ್ಪ? ಅವಲಕ್ಕಿ 1 kg, ರವೆ 1 kg, ಇನ್ನು 1 ಪ್ಯಾಕೆಟ್ ಇದಾಕು ಶಾವಿಗೆ. ಚೆನ್ನಾಗಿರೋ ಶಾವಿಗೆ ಹಾಕಪ್ಪ. ಅದೇನೋ ಅಕ್ಕಿ ಶಾವಿಗೆ ಅಂತದ್ದು ಏನೋ ಕೊಟ್ಬಿಟ್ಟಿದ್ದೆ ನೀನು. ಚೆನ್ನಾಗೇ ಇರಲಿಲ್ಲ, ಅದು ಪಾಯಸ ಮಾಡೋಕ್ಕೂ ಆಗಲ್ಲ, ಏನಿಲ್ಲ ಒಳ್ಳೆ. ಶಾವಿಗೆ ಉಪ್ಪಿಟ್ಟು ಮಾಡಿದ್ರು ಚೆನ್ನಾಗಿರಲಿಲ್ಲ ಅದು ಬೇಡ ಬಿಡು. ಅದೇನು ಮುಂಚೆ ಆಗ್ತಿದ್ದಲ್ಲ ಚೆನ್ನಾಗಿರೋದು ಶಾವಿಗೆ, ಅವನಾಕು ಕೆಂಪಗಿರ್ತಾವೆ ನೋಡು ಅಂಥವು. ಸರಿ ಕಣಕ್ಕ. ಅಯ್ಯೋ ಅಕ್ಕ, ಶಾವಿಗೆಲಿ 2 ಥರ ಬರುತ್ತೆ ಕಣಕ್ಕ. ಒಂದು ಗೋಧಿದೈತೆ, ಇನ್ನೊಂದು ಅಕ್ಕಿ ಶಾವಿಗೆ ಐತೆ. ಅದಕ್ಕೆ ನೀವು ಅಕ್ಕಿ ಶಾವಿಗೆ ಬೇಕೇನೋ ಅಂತ ಅಂದ್ಕೊಂಡು ನನ್ನ ಮಗನ ಯಾರೋ ಹಾಕ್ಬಿಟ್ಟಿರ್ಬೇಕೇನೋ ನಿಮಗೆ. ಇಲ್ಲಾಂದ್ರೆ ನಾನಿದ್ರೆ ನಿಮಗೆ ಅದೇ ಮಾಮೂಲಿ ಶಾವಿಗೆನೇ ಹಾಕೋದು ಕಣಕ್ಕ. MTR ದೈತೆ ಶಾವಿಗೆ, ಅದನ್ನೇ ಹಾಕ್ತೀನಿ ಬಿಡಕ್ಕ, ಚೆನ್ನಾಗೈತೆ. ಆಮೇಲೆ ಅಕ್ಕ ಉಪ್ಪಿನಕಾಯಿ ಏನಾದರೂ ಬೇಕೇನಕ್ಕ? ಬ್ಯಾಡ ಕಣಪ್ಪ, ಉಪ್ಪಿನಕಾಯಿ ಎಲ್ಲ ತಿನ್ನಕ್ಕಿಲ್ಲ ನಮ್ಮ ಮನೇಲಿ ಯಾರುವೆ. ನನಗೂ ಒಂದಿಟ್ಟು BP ಐತೆ, ನಮ್ಮ ಮನೆಯವ್ರಿಗೂ ಒಂದಿಟ್ಟು BP. ಉಪ್ಪಿನಕಾಯಿ ಅಂಥವು ಖಾರ ಹುಳಿ ಅಂಥವು ಏನೂ ತಿನ್ನಕ್ಕಿಲ್ಲ ನಾವು. ಉಪ್ಪಿನಕಾಯಿ ಏನು ಬೇಡ. ಇನ್ನೇನಾದ್ರು ಮರ್ತರೆ ನೆನೆಸಿ. ನಾನು ಮರ್ತ್ಕೊಂಡಿರ್ತೀನಿ, ನೆನಪಿಸ್ಕೊ. ಇನ್ನೇನಾದರೂ ಬೇಕೇನು? ಅತ್ತೆ, ಇದು ತೊಗರಿಬೇಳೆ ಬೇಕು ಕಣ್ರತೆ. ಖಾಲಿ ಆಗಕ್ಕೆ ಬಂದೈತೆ ಆಗಲೇ. ಹೇಳೋಣ ಅಂತ ಅಂದ್ಕೊಂಡೆ, ಮರ್ತೇ ಹೋಯ್ತು. ಮನೆ ತವೇ ನೆನೆಸ್ಕೊಂಡೆ ತೊಗರಿಬೇಳೆ ಬೇಕು ಅಂತವ. ಮರ್ತ್ಕೊಂಡೆ ಕಣ್ರತೆ. ಒಂದಿಟ್ಟು ತೊಗರಿಬೇಳೆನೂ ತಗೊಳ್ರತೆ. ಆಮೇಲೆ ಅತ್ತೆ, ಕೆಂಪು ಕಲರ್ದು ಏನೋ ತೊಗರಿಬೇಳೆ ತರೋದೇ ಬರ್ತದಂತೆ ಕಣತೆ. ಐತ ಕೇಳ್ರಿ, ಅದು ಚೆನ್ನಾಗಿರ್ತದಂತೆ ಸಾಂಬಾರ್ಗೆ ಹಾಕಿದ್ರಿ. ತೊಗರಿಬೇಳೆ ಜೊತೆಗೆ ಅದು ಒಂಚೂರು ಹಾಕಿದ್ರೆ ಚೆನ್ನಾಗಿರ್ತದೆ ಅಂತವ. ನಮ್ಮ ಈ ಕುಮಾರಿ ಅವಳಲ್ಲ, ಅವಳು ಹೇಳಿದ್ಲು ಕಣತೆ. ಎಂಥದಮ್ಮಿ ಅದು? ಇರು ಕೇಳ್ತೀನಿ, ನನಗಂತೂ ಗೊತ್ತಿಲ್ಲ ಕಣವ. ಅಣ್ಣ ಅದೇನೋ ತೊಗರಿಬೇಳೆ ಅಂತದ್ದು ಏನೋ ಬರ್ತದಂತಲ್ಲ ಕೆಂಪು ಕಲರ್ದು. ಅದೈತೇನಣ್ಣ? ಕೆಂಪುದೇನೋ ಅಂತೆ, ತೊಗರಿಬೇಳೆನೇ ಅಂತೆ ನೋಡು, ಐತೇನು? ಹ್ಞೂ ಕಣ್ಗವ್ರಕ್ಕ ಐತೆ. ಅದನ್ನ ಮೊಸರು ದಾಳ ಅಂತ ಅಂತಾರೆ. ಇವಾಗೆಲ್ಲವ ಅದನ್ನೇ ತಗೊಂಡು ಹೋಗ್ತಾವ್ರೆ. ಐತೆ ಕಣಂತೀರಿ. ಎಷ್ಟು ಹಾಕನಕ್ಕ ಅದನ್ನ? ಒಂದು ಅರ್ಧ kg 2 ಕಟ್ಬಿಡ್ಲಾ ತೊಗರಿಬೇಳೆನು? ಅದು ತೊಗರಿಬೇಳೆ ಹೆಂಗಿರುತ್ತೆ ಕಣಕ್ಕ, ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಅಷ್ಟೇ. ಅದನ್ನು ಕಟ್ಬಿಡ್ಲಾ ಒಂದು 2 kg ಅಷ್ಟು? ಸರಿ ಕಣಪ್ಪ ಆಯಿತು. 2 ಸೇರಿಸಿ 2 kg ಮಾಡು. ಆಮೇಲೆ ಜಾಸ್ತಿ ಮಾಡಬೇಡ. ಆಮೇಲೆ ಇಲ್ಲ ತೊಗರಿಬೇಳೆನೇ ಒಂದಿಟ್ಟು ಹಾಕು, ಜಾಸ್ತಿನೇ 1-1.5 kg ಹಾಕು. ಇನ್ನೊಂದು ಅರ್ಧ kg ಅದು ಹಾಕು, ಅದೇನೋ ಕೆಂಪು ಕಲರ್ದು ಐತಲ್ಲ ಬೇಳೆ, ಅದನ್ನ ಹಾಕು ಆಯಿತಾ? ಆಮೇಲೆ ನೋಡಿ ಮರ್ತೇ ಬಿಟ್ಟೆ ನೋಡಿ ನಾನಿಲ್ಲಿ. ಬಟಾಣಿ ಹಾಕಪ್ಪ. 1 kg ಅಷ್ಟು ಬಟಾಣಿ ಹಾಕು. ಬಟಾಣಿ ಅದು ಇದಕ್ಕೆ ಹಾಕ್ತಿರ್ತಾಳೆ ಇವಳು. ಇವಾಗ ಹಸಿಕಾಯಿ ಬಂದ್ಬಿಟ್ಟೈತೆ ನೋಡು. ಅವರೆಕಾಯಿ ಇದ್ದಿದ್ರಿಂದವ ಬಟಾಣಿ ಏನು ಉಪಯೋಗಕ್ಕೆ ಬರ್ತಿರ್ಲಿಲ್ಲ ಬಿಡು. ಇವಾಗ ಅವರೆಕಾಯಿ ಹೋಯ್ತಲ್ಲ ಇನ್ನೇನು. ಶಿವರಾತ್ರಿ ಬಂದ್ರಂತೂ ಮುಗ್ತಾಯೇನೆ ಅವರೆಕಾಯಿ. ಆಗಲೇ ಬರ್ತಾಯಿಲ್ಲ, ಮುಗ್ದೋಗವೆ. ಇನ್ನು ಅವರೆಕಾಯಿ ಮುಗಿದ್ರೆ ಇನ್ನೇನು ಎಲ್ಲದಕ್ಕೂ ಬಟಾಣಿ ಹಾಕಬೇಕು, ಹಸಿ ಬಟಾಣಿ ಮತ್ತು ಇದಾಕಪ್ಪ ಕಡಲೆಕಾಳು. ಕಡಲೆಕಾಳು 1 kg, ಬಟಾಣಿ 1 kg, 2 ಹಾಕ್ಬಿಡು. ಇನ್ನೇನಮ್ಮಿ? ಇನ್ನೇನಾದ್ರು ಮರ್ತಿದ್ದೀನಿ, ನೆನ್ಸ್ಕೊ. ಅತ್ತೆ ಏನಿಲ್ಲ ಕಣ್ರತೆ, ಅಷ್ಟೇ. ಆಮೇಲೆ ಖಾರದ ಪುಡಿ ಬಿಡಿಸ್ಬೇಕಿತ್ತು ಕಣ್ರತೆ. ಇನ್ನೊಂದು ಸ್ವಲ್ಪ ಐತೆ, ಇನ್ನೊಂದು 8 ದಿನಕ್ಕೆ ಆಗ್ಬೋದೇನೋ ಕಣತೆ. ಈಗಿತ್ತಾನೆ ಸಾಮಾನು ತಗೊಂಡು ಹೋಗೋಣ, ಇಲ್ಲ ಖಾರದ ಪುಡಿ ಬಿಡ್ಸೋಕ್ಕೆ ಅಂತವ ಸಾಮಾನು ಬೇರೆ ತಗೊಬರೋಣ ಅತ್ತೆ ಬಂದು. ಏನು ಮಾಡೋಣ, ಈಗ ತಗೊಂಡೋದ್ರೆ ಒಣಗ್ಸೋಕ್ಕೆಲ್ಲವ ಟೈಮ್ ಇಲ್ಲ ಕಣತೆ. ಆದರೆ ಅಲ್ವೇ? ಹ್ಞೂ ಕಣಮ್ಮಿ, ಈಗಿತ್ತ ಬೇಡ. ತಗೊಂಡೋಗಲ್ಲಿ ಉಳ್ಕಾಯ್ತವೆ. ಇನ್ನೂ 1 ವಾರಕ್ಕೆ ಗಂಟ ಆಗುತ್ತೆ ಅಂತ ಹೇಳ್ತಾ ಇದೆಯಲ್ಲ. ಮುಂದಿನ ವಾರ ಮಂಗಳವಾರ ಬುಧವಾರ ಯಾವಾಗಾರು ಬಂದು ಹಬ್ಬ ಮುಗಿದ್ಮೇಲೆ ತಗೊಂಡೋಗೋಣ ಅಂತ ಸುಮ್ಮನೆ. ಶಿವರಾತ್ರಿ ಮುಗಿದ್ಮೇಲೆ ತಗೊಂಡೋಗಿ ಒಣಗಿಸ್ಕೊಂಡು, ಇವಾಗೇನು ಬಿಸಿಲು ಇರ್ತದಲ್ಲ ಆರಾಮಾಗಿ ಒಣಗ್ತದೆ. ಒಣಗಿಸ್ಕೊಂಡು ಪುಡಿ ಮಾಡಿಸ್ಕೊಳ್ಳೋಣ. ಅದು ಖಾರದ ಪುಡಿ ಧನಿಯಾ ಪುಡಿ ಸಾಮಾನ ಆಮೇಲೆ ತಗೊಳೋಣ ಬಿಡಮ್ಮಿ ಮುಂದಿನ ವಾರ. ಈಗೇನು ಬೇಡ ಕಣಮ್ಮಿ, ಅಲ್ವಾ? ಸರಿ ಕಣತೆ, ಆಯಿತು, ಹಂಗೆ ಮಾಡೋಣಂತೆ. ಅತ್ತೆ ಬಿರ್ಬಿರ್ನಿ ಹೇಳ್ಬಿಟ್ಟು ನಡೀರಿ ಅತ್ತೆ, ವಿಶಾಲ್ ಮಟ್ಗೆ ಹೋಗೋಣ ಅಂತ ಹೇಳ್ತೇವ್ನಿ. ಇನ್ನೂ ಇಲ್ಲೇ ತಡೆ ಮಾಡ್ತಿದ್ದೀರಲ್ಲತ್ತೆ ನೀವು.
ಆಯ್ತು ಇರಮ್ಮಿ ಹೋಗೋಣ ಇರಮ್ಮಿ ಇದೇ ನೀನು ಬಂದು ಕುದ್ಕೆ ಮೇಲೆ ಕುತ್ಕೊಂಡ್ಬಿಡ್ತೀಯಲ್ಲ ಹಿಂಗೆ ಹಾಂ ಹೇಳೋದು ಬೇಡವೆ ಸಾಮಾನು ಆ ಮನೆ ಸಾಮಾನೆಲ್ಲ ಹೇಳೋದು ಏನು ಸುಲಭವೇ ಆಯಿತು ಹೊರಡಂತಿರು ಸರಿ ಕಣಪ್ಪ ಇಷ್ಟೇ ಸಾಮಾನೀಗ ಸದ್ಯಕ್ಕೆ ಇನ್ಯಾವುದಾದ್ರೂ ಹೇಳಿಲ್ಲ ಅಂದರೆ ನಾನು ಮರ್ತೋಗಿದ್ರೆ ಹಾಕ್ಬಿಟ್ಟಿರು ಆಮೇಲೆ ನೀನು ಹೇಳಿರಲಿಲ್ಲ ಕಣಕ್ಕ ನಾನು ಹಾಕ್ಲಿಲ್ಲ ಅಂತ ಹೇಳ್ಬೇಡ ಹಂಗೆ ಪಾತ್ರೆ ಉಜ್ಜೋದೊಂದು ಸೋಪು ಮತ್ತು ಸ್ಟೀಲ್ನಾರು ಹಾಕ್ಬಿಡಪ್ಪ ವೆಲ್ಡು ಹಾಕ್ಬಿಡು ಸ್ಟೀಲಿಂದ ಹಾಕು ನಾರನ್ನ ಎಂತೆಂಥದ್ದು ಹಾಕ್ಬಿಡ ಸ್ಟೀಲಿನಾರೇ ಸರಿ ನಮಗೆ ಉಜ್ಜಕ್ಕಿಲ್ಲವ ಪಾತ್ರೆ ಉಜ್ಜ ಸೋಪನ್ನು ಹಾಕ್ಬಿಡು ಇಷ್ಟು ಎಲ್ಲನೂ ಕಟ್ಟಿಟ್ಟಿರಪ್ಪ ಇವಳು ಎಲ್ಲೋ ಇಲ್ಲೆಲ್ಲೋ ಹೋಗಿ ಬರ್ಬೇಕಂತ ಏನೋ ಬಟ್ಟೆ ತಗೊಳಕ್ಕೆ ಅದಕ್ಕೆ ಆವಾಗಿಂದವ ಅರ್ಜೆಂಟ್ ಮಾಡ್ತಾವಳೆ ಹೋಗ್ಬಿಟ್ಟು ಬರ್ತೀವಿ ಏನು ತಡ ಮಾಡೋಕ್ಕಿಲ್ಲ ನಾವು ಒಂದು 5 ನಿಮಿಷಕ್ಕೆ ಬಂದ್ಬಿಡ್ತೀವಿ ನೀನು ಇಷ್ಟೆಲ್ಲ ಸಾಮಾನೆಲ್ಲ ಕಟ್ಟೋಷ್ಟಲ್ಲಿ ಬಂದ್ಬಿಡ್ತೀವಿ ಆಯ್ತೇನು ಆಯ್ತು ಬಿಡ್ರಕ್ಕ ಎಲ್ಲ ಕಟ್ಟಿಟ್ಟಿರ್ತೀನಿ ನೀವು ಬರೋಷ್ಟಲ್ಲೆಲ್ಲ ಕಟ್ಟಿರ್ತೀನಿ ಹೋಗಿ ಬರ್ರಕ್ಕವು ಸರಿ ಕಣಮ್ಮಿ ನಡಿಯಮ್ಮಿ ಹೋಗೋಣ ವೀಕ್ಷಕರೇ ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ. ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್ ಬಾಯ್ ಸಿಯಾ ವೀಕ್ಷಕರೇ.